ಗುರುವೆ ಫಸ್ಟ್ ಟೈಮ್ ನಾನು ನನ್ನ ಜೀವನದಾಗ ಈ ಸಮುದ್ರ ದಂಡೆಗೆ ನೈಟ್ ಕ್ಯಾಂಪ್ ಮಾಡಕತ್ತೀನಿ. ಹಿಂದೆಂದು ನಾನು ಸಮುದ್ರ ದಂಡೆಗೆ ನೈಟ್ ಕ್ಯಾಂಪ್ ಮಾಡಿಲ್ಲ. ಇವತ್ತೇ ನಾನು ಸಮುದ್ರ ದಂಡೆಗೆ ನೈಟ್ ಕ್ಯಾಂಪ್ ಮಾಡಕತ್ತೀನಿ. ಇವಾಗ ನಾನು ಕೋನಾರ್ಕ್ ಬಳಿ ಇರುವ ಚಂದ್ರಭಾಗ ಬೀಚ್ ಕಡೆ ಇದ್ದೀನಿ. ಇದು ಕೋನಾರ್ಕ್ದಿಂದ ಬರೀ 3 ಕಿಲೋಮೀಟರ್ ಅದ. ಪೂರಿದಿಂದ 28 ಕಿಲೋಮೀಟರ್ ಆತದ. ಈ ಕೋನಾರ್ಕ್ ಬೀಚ್ ದಂಡಿಗೆ ಸಾವಿರಾರು ಮೀನುಗಾರರು ಅದಾರ. ಇಲ್ಲಿ ಆ ಮೀನುಗಾರರ ಲೈಫ್ ಅನ್ನು ನೋಡ್ಕೊಂಡ್ ಬರಮ್ರತ್ತ. ಗುರುವೆ ಈ ಬೀಚ್ ದಂಡಿಗೆ ಇಲ್ಲಿ ಯಾವ ತರ ಆ ಮೀನನ್ನು ಹಿಡಿಲಕ್ಕ ಸಜ್ಜು ಮಾಡ್ಕೊಳಕತ್ತಾರ ನೋಡ್ರಿ. ಏನಾದಾಗ ಇದು ಕೊಂಕಿ ಮೀನದ ಬೈ ಸಿಕ್ತಪ್ಪ ಅಂತಂದ್ರ ಮೀನ್ ಇವ್ರ ಕೈಯಾಗ ಬಂದಂಗೆ. ಅಲ್ಲಿ ಸಮುದ್ರದಾಗ ಯಾವ ತರ ಮೀನ್ ಹಿಡಿದ್ಕೇಸಂದ್ರ ಹೊಳ್ಳಿ ಬರಕತ್ತಾರ ನೋಡ್ರಿ. ಯಾವ ತರ ಹಡಗಲ್ಲಿ ಆ ಅಲೆಗೆ ಮ್ಯಾಗ ತಳಗಾಲಕತ್ತ ನೋಡ್ರಿ. ಅಲ್ಲಿ ಮೀನ್ ಹಿಡಿತಾರೀಗ. ಮೀನ್ ಹಿಡ್ದಿಂದ ಈ ನೆಟ್ ಒಳಗೆ ಸಿಗ್ಬಿಳು ತಗೋತೇನ. ಆ ಸಿಗ್ಬಿದ್ದ ಮೀನುಗಳನ್ನ ನೆಟ್ದಿಂದ ಹೊರಗೆ ತೆಗೆದ್ಕೇಸಂದ್ರ ಇಲ್ಲಿ ಬೋಟ್ ಒಳಗೆ ಅದನ್ನ ಸಂಗ್ರಹಣೆ ಮಾಡ್ತಾರೆ. ಇಲ್ಲಿ ಅಲ್ಲಿ ನಿಮ್ಗೆ ಕಾಣ್ತದ ಗೊತ್ತೇನ್ರಿ, ಅಲ್ಲಿ ಒಂದು ಬೋಟ್ ಬಿತ್ತು ನೋಡ್ರಿ. ನೇಗ ಆ ಮೀನ್ ಹಿಡಿಯೋ ಬೋಟ ಯಾವ ತರ ಬಿದ್ದದ. ಸುತ್ತಮುತ್ತ ಇದ್ದಿರ್ತಾರಗ ಅವರೆಲ್ಲ ಈಶಾಡ್ಕೊತ ಹೊಂಟಾರ ನೋಡ್ರಿ. ಅಲ್ಲಿ ಎಲ್ಲರೂ ಹೋಗಿಸಂದ್ರ ಆ ಬೋಟ್ ಅನ್ನ ರೆಡಿ ಮಾಡಿ ಹೊಳ್ಳಿ ಹೊರಗೆ ತರ್ತಾರ. ಯಾವ ತರ ಅದನ್ನ ಕರೆಕ್ಟ್ ಮಾಡಕತ್ತಾರ ನೋಡ್ರಿ ಬೋಟಲ್ಲಿ. ಬಟ್ ಅವ್ರ ಕೈ ಆಗಲ್ಲಾಗದದು. ಆ ಒಂದು ಅಲೆದೊಳಗೆ ಸಿಬ್ಬಿದ್ದದ ಬೋಟೆ. ಗುರುವೆ ಕಡೆಗೂ ಬೋಟ್ನ ರೆಡಿ ಮಾಡ್ಕೇಸಂದ್ರ ದಂಡಿಗೆ ತಂದು ನಿಲ್ಸಿದ್ರು. ಈ ಬೋಟ್ಗಳಿಂದ ಒಂದಿಷ್ಟು ಸಣ್ಣ ಸಣ್ಣ ಗುಡಿಸಲು ಇದ್ದಿರ್ತಾವ. ಇದೇ ಗುಡಿಸಲೊಳಗೆ ಈ ಮೀನುಗಾರರು ವಾಸಿಸ್ತಾರೆ. ಇಲ್ಲಿ ಇದೇ ಊರೊಳಗೆ ಮೀನುಗಾರರು ವಾಸಿಸ್ತಾರ. ಅವ್ರು ಹೊಟ್ಟಿ ಪಾಟಿಗೆ ಬರೀ ಮೀನು ಬಿಟ್ಟು ಮತ್ತೇನೂ ಮಾಡಲ್ಲ ಅವರು. ಅದಾದೀಗ ಅದು ಮೇನ್ ರೋಡ. ಈ ಮೇನ್ ರೋಡ್ದಿಂದ ನೀವು ಒಳಗೆ ಬಂದ್ರೆ ಇಲ್ಲೇ ಸಮುದ್ರ. ಇವೊಂದಿಷ್ಟು ಗುಡಿಸ್ಲ. ಅವಿನೇ ನಾವು ದೊಡ್ಡ ಮೀನು ನೋಡಿದವಾಗ ಆ ಬರೀ 3 ಮೀನಿಗೆ 18,000. ಫಸ್ಟ್ ಟೈಮ್ ನಾನು ಈ ಥರ ಮೀನು ನೋಡಕತ್ತಿದ್ದು. ಅದ್ರಾಗ ರೇಟ್ ನಾ ಇಟ್ಟು ಅನ್ಕೊಂಡಿದ್ದಿಲ್ಲ. 18,000 ಅಂತ ನೀವೇ ಯೋಚನೆ ಮಾಡ್ರಿ ಆ ಮೀನಿಗೆ ಎಷ್ಟು ಕಿಮ್ಮತ್ ಇರ್ಬೋದು. ಇಲ್ಲಿ ಮೀನ ಏನಿವ್ರಿ ಸಿಗ್ತದೀಗ. ಆ ಮೀನೊಳಗೆ ಒಂದಿಷ್ಟು ವೇಸ್ಟ್ ಮೀನುಗಳು ಬಂದಿರ್ತಾವ. ಆ ಮೀನುಗಳನ್ನದಾಗ ಇದೇ ದಂಡಿಗೆ ಒಗೆದು ಬಿಡ್ತಾರ. ಕಾಗಿಗಳು ತಿಂತಾವ, ನಾಯಿಗಳು ತಿಂತಾವ. ಈ ನಾಯಿ ಮೀನದ ಪೀಸನ್ನು ಹುಡುಕ್ಲಕತ್ತದ. ಇಲ್ಲಿ ಮೀನ ಅದ. ನಾಯಿ ಹಿಡಿತದ ಹಿಡಿದ ಗೊತ್ತಿಲ್ಲ. ಸ್ಮೆಲ್ ನೋಡಕತ್ತದ ನಾಯಿ ಅದ್ರದ್ದು. ಏನೋ ಮಾಡಕ ಗುರುವೆ ಆ ಮೀನ ಚಲೋ ಇಲ್ಲಿ ಕಾಣ್ತದ. ಅದಕ್ಕೆ ನಾಯಿ ಕೂಡ ಬಿಟ್ಟು ಹೋಯ್ತು ನೋಡೋದು. ಗುರುವೆ ನಾಯಿ ಮುಸಿ ನೋಡ್ಕೋತಾ ಇಲ್ಲಿ ತಕ ಬಂದದ. ಯಾವ್ದಾರ ಒಂದು ಚಲೋ ಮೀನ ತಗೊಂಡು ಹೋಗ್ಬಿಡ್ತಾ ಇದು. ಈ ನಾಯಿ ಬರೀ ಮುಸಿ ನೋಡಕತ್ತದ. ಯಾವ ಮೀನನ್ನು ತಿನ್ನಲೇ ಆಗ್ಯದ ಇದು. ಬರೀ ಮುಸಿ ನೋಡ್ತದ, ಮುಂದೆ ಹೋಗ್ತದ. ಈ ಬೀಚ್ ದಂಡಿಗೆ ಏನದೀಗ ನೀವು ಇಲ್ಲಿ ಬಂದ್ ಕೇಸಿದ್ರೆ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು. ಇವಾಗ ನಾನು ನೈಟ್ ಕ್ಯಾಂಪ್ ಆಗ್ಬೇಕಂತ ಮಾಡಿದ್ರೆ ಹೊರಗಡೆ ಮಳೆ ಒಂದು ಬರಕತ್ತದ. ಇಲ್ಲೇ ಒಂದು ಎಳ್ನೀರು ಅಂಗಡಿ ಕೂತೀನಿ. ಈ ಚಂದ್ರಭಾಗ ಸಮುದ್ರ ದಂಡಿಗೆ ನಮ್ಮ ಕ್ಯಾಂಪಿಂಗ್ ರೆಡಿ ಮಾಡಿದೀವಿ. ಇವಾಗ ಹಸು ಆಗ್ಯದ. ಅಷ್ಟೇನು ಹಸು ಆಗಿಲ್ಲ. ಸ್ವಲ್ಪ ಹಾಲು ಕುಡಿದ್ರೆ ನಮ್ಮ ಹಸು ಮುಣುಗೋಗ್ತದ. ಅದ್ರ ಸಂಬಂಧ ಹಾಲು ರೆಡಿ ಮಾಡ್ಕೊಂಡು ಕೇಸಂದ್ರೆ ಹಾಲು ಕುಡಿಯಂಬ್ರತ್ತ. ಹಾಲು ಏನಾದಾಗ ರೆಡಿ ಇದ್ದಿರ್ತದ. ಸ್ವಲ್ಪ ಬಿಸಿ ಮಾಡಿ ಸಕ್ಕರೆ ಗಿಕ್ರೆ ಹಾಕಿ ಕುಡಿಯಂಬ್ರತ್ತ. ಆಗಲೇ ಸಂಜೆಗೆ ಒಂದು ಪ್ಯಾಕೆಟ್ ತೊಗೊಂಡಿನಿ. ಇಲ್ಲೇ ಬೀಚ್ ದಂಡಿ ಒಂದು ಅಂಗಡಿ ಒಳಗೆ.
ಇಷ್ಟು ಹಾಲಂತೂ ನಮಗೆ ಕುಡಿಯೋದಾಗಲ್ಲ. ಅದ್ರ ಸಂಬಂಧ ಉಳ್ದಿದ್ದ ಹಾಲೇನದಾಗ ಈ ಬಾಟ್ಲಿ ಒಳಗೆ ತುಂಬಿಡಮ್ರಿ. ನಾಳೆ ಮುಂಜಾನೆ ತಕ್ಕ ಇಡಮ್ರತ್ತ. ಚಲೋ ಐತಪ್ಪ ಅಂತಂದ್ರೆ ನಾಳೆ ಕಾಪಿ ಮಾಡ್ಕೊಂಡು ಕುಡಿಯಮ್ರತ್ತ. ಈ ಹಾಲೊಳಗೆ ಇದು ಎಣ್ಣೆ ಅದಕ್ಕೆ ಬಿಡಕತ್ತ ಗೊತ್ತಾಗಲ್ಲ ಇದೀಗ. ಇದ್ರಾಗ ಈಸ್ ದಿನ ನಾನು ಎಣ್ಣೆ ಹಾಕಿಸಿಂದ ರೈಸ್ ತಿನ್ನಿಲ್ಲ. ಅದು ಒಂದು ಸ್ವಲ್ಪ ಎಕಡೆ ಇದ್ದಿರಬೇಕು. ಅದ್ರ ಸಂಬಂಧ ಇದು ಹಾಲು ಕೆಟ್ಟಿರ್ಬೇಕು. ಇವಾಗ ಗುರುವೆ ಹಾಲೆಲ್ಲ ಕೆಟ್ಟು ಮೊಸರಾಗ್ಯದ. ಈಗ ಹಾಲು ಹೋಗಿಸಿಂದ್ರೆ ಇದನ್ನು ಏನು ಮಾಡೋ ಮತ್ತು ಗೊತ್ತಾಗಲ್ಲಾಗ್ಯದ ನನಗೆ. ನಾವು ಅನ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಎಲ್ಲ ದೇವ್ರಿಚ್ಛೆ ಈ ಥರ ಆಗ್ಬೇಕಂತ ಅನ್ನೋದು. ಏನೂ ಇಲ್ಲ, ಭಾಳ ಹಸುನೂ ಇಲ್ಲ ಅಂದಿಲ್ಲ. ಅದ್ರ ಸಂಬಂಧ ಶೇಂಗಾ ದುಂಡಿ ಸ್ವಲ್ಪ ಚೂಡ ತಿನ್ಕೇಸಂದ್ರೆ ರೆಸ್ಟ್ ಮಾಡಿಬಿಡಮ್ರತಿ ಇವತ್ತು. ಇದು ಹಾಲು ಮೊಸರು ಆಗಿಲ್ಲ, ಈ ಕಡೆ ಏನೂ ಆಗಿಲ್ಲ. ಫುಲ್ ಎಣ್ಣೆ ಬಿಟ್ಟದ ಹಾಲೇ. ಗುರುವೆ ಟೆಂಟ್ ಒಳಗೆ ಕಂಡಾಪಟ್ಟಿ ಕುದಿಸ್ಲಿಕ್ಕತ್ತದ. ಅದ್ರ ಸಂಬಂಧ ಹೊರಗೆ ಬಂದೇನೆ. ಇಲ್ಲೊಂದು ಕಾಟ ಇತ್ತು, ಕಾಟ ಮೇಲೆ ಕೂತೀನಿ. ಇವಾಗ ಈ ಉಂಡಿ ತಿನ್ಕೇಸಂದ್ರೆ ಇವತ್ತಿನ ಹೊಟ್ಟೆಯನ್ನು ತುಂಬಿಸ್ಕೊಳತ್ತ. ನಿಮಗೆ ಸೌಂಡ್ ಕೇಳ್ಸಕತ್ತಿರ್ಬೇಕು ಯಾವ ಥರ ಸಮುದ್ರ ಅಲೆಗಳು ದಡಕ್ಕೆ ಅಪ್ಪಸಕತ್ತವಪ್ಪ ಅನ್ನೋದು. ಟೆಂಟಲ್ಲಿ ಹಾಕೀನಿ. ಇದು ಎಳ್ನೀರು ಅಂಗಡಿ. ಇಲ್ಲಿ ಕಾಟದ ಮ್ಯಾಗೆ ಮುಕ್ಕೋಬೇಕಂತ ಮಾಡಿದ್ದೆ. ಅದರ ಕಂಡಾಪಟ್ಟಿ ಗಾಳಿ ಬೀಸ್ತದ. ಅಲ್ಲಿ ಕಾಣಕತ್ತ ಗೊತ್ತಂದ್ರೆ ಅದೇ ಸಮುದ್ರ. ಇದೇನದ ಈ ಚಂದ್ರಭಾಗದ ಪಾರ್ಕಿಂಗ್. ನೀವು ಈ ರೋಡಿಗೆ ಸ್ಟೇಟ್ ಹೋದ್ರಪ್ಪ ಅಂತಂದ್ರೆ ಕೋನಾರ್ಕ್ ಸಿಗ್ತದ 3 ಕಿಲೋಮೀಟ್ರ್ ಆಗಿಂದ. ಈ ರೋಡಿಗೆ ಹೋದ್ರಪ್ಪ ಅಂತಂದ್ರೆ ಈ ಕಡೊಂದು ರೋಡ್ ಬರ್ತದ, ನಿಮಗೆ ಪುರಿ ಸಿಗ್ತದ, ಜಗನ್ನಾಥ್ ಪುರಿ. ಈ ಸದ್ ನನಗೆ ಹೆಂಗೆ ಅನ್ಸಕತ್ತದಪ್ಪ ಅಂತಂದ್ರೆ ಏನೂ ಅನ್ಸಕತ್ತಿಲ್ಲ. ಸುಮ್ಮ ಸಮುದ್ರದ ಶಬ್ದವನ್ನು ಕೇಳಂಗೆ ಅನ್ಸಕತ್ತದ. ಸಪ್ತಸಾಗರ ಪಾರ್ಟ್ ಒಳಗೆ ಆಕಿ ಹೇಳ್ತಾಳೆ, ಮನು ನನಗೆ ಸಮುದ್ರ ದಂಡಿಗೆ ಮನೆ ಕಟ್ಟಿಗೆಸಿಂದ್ರೆ ಸಮುದ್ರ ಶಬ್ದ ಕೇಳ್ಕೊಂಡು ಜೀವನ ಮಾಡ್ಬೇಕಪ್ಪ ಅಂತಂದು. ಅವಾಗ ನನಗೂ ಅನ್ನಿಸ್ತದ ನಾನು ಆ ಥರ ಮಾಡಿದ್ರೆ ಹೆಂಗಪ್ಪ ಅಂತಂದು. ಇವಾಗ ಇದು ರಿಯಲಿ ಎಕ್ಸ್ಪೀರಿಯೆನ್ಸ್ ಮಾಡಕತ್ತೀನಿ ನಾನು ಇವತ್ತಿನ ಈ ದಿನ. ಅದು ಮನೆಯಿಲ್ಲ ಏನಿಲ್ಲ, ಒಂದು ಸಣ್ಣ ಅಂಗಡಿ ಒಳಗೆ ನಾನು ಟೆಂಟ್ ಹಾಕಿಸಿಂದ್ರೆ ಅದು ಒಬ್ಬನೇ. ನಮಸ್ಕಾರ ಗುರುವೆ. ಮುಂಜಾನೆ ಈ ಚಂದ್ರಭಾಗ ಬೀಚಿಗೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಈ ಬೀಚ್ ಒಳಗೆ ಮುಂಜಾನೆ 6 ಗಂಟೆಗೆ ಎಲ್ಲ ಜನ ಬಂದು ಕೇಸಿಂದ್ರೆ ಎಂಜಾಯ್ ಮಾಡಕತ್ತಾರ. ಇವಾಗ ನಾವು ಕೂಡ ನಿನ್ನೆ ಸಂಜೆಗೆ ಹೋಗಿದ್ದೇವೆ ಆ ಮೀನುಗಾರರ ಊರ ಕಡೆ. ನಿನ್ನೆ ಸಂಜೆಗೆ ನೋಡಿದೆವು ನಾವು. ಇವತ್ತು ಮುಂಜಾನೆ ಯಾವ ರೀತಿ ಇದ್ದಿರ್ತಪ್ಪ ಅನ್ನೋದು ಇವಾಗ ಅಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಊರಾಗ ರಾತ್ರಿ ಇರಲಿ, ಮುಂಜಾನೆ ಇರಲಿ, ಸಂಜೆಗೆ ಇರಲಿ 3 ಟೈಮಾಗಿ ಕೆಲಸ ಮಾಡ್ತಿರ್ತಾರೆ. ಸಮುದ್ರದಾಗ ಹೋಗಿ ಮೈಗೆಲ್ಲ ಫುಲ್ ಮಣ್ಣೆಲ್ಲ ಹತ್ಕೊಂಡದ. ಅದ್ರ ಸಂಬಂಧ ಸ್ವಲ್ಪ ಮೈ ಸ್ವಚ್ಛ ಮಾಡ್ಕೊಳ್ಳೋ ಜಳಕಾಂತರ ಮಾಡೋದಾಗಲ್ಲ. ಕಡೆಗೆ ಮೈಯರೇ ಅಂದ್ರೆ ಕೈಯಕ್ಕೆಲ್ಲ ಸ್ವಚ್ಛ ಮಾಡ್ಕೊಂಬತ್ತು, ಅದು ಹೆಣ್ಕೊಂಡ್ಬಾರ್ದು. ಇಲ್ಲೇ ಬೀಚ್ ದಂಡಿಗೆ ಒಂದು ಹೋಟೆಲ್ ಇತ್ತು. ಹೋಟೆಲ್ ಒಳಗೆ ಇಡ್ಲಿ ಸಾಂಬಾರು ತಿನ್ನಕತ್ತೀನಿ. ಇವಾಗ ನಾವು ಚಂದ್ರಭಾಗ ಬೀಚ್ದಿಂದ ಕೋನಾರ್ಕ್ ಕಡೆ ಬಂದಿದ್ವಿ. ಈ ಕೋನಾರ್ಕ್ದಿಂದ ಭುವನೇಶ್ವರ ಕೊಂತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬಾಯ್.